ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಮಾಡಾತಿದ್ದೆ. ಇವತ್ತು ಶನಿವಾರ, ಎಲ್ಲ ರಜೆ ಇತ್ತು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆನೂ ಆಯಿತು. ರೊಟ್ಟಿ ಮತ್ತು ಏನು ಮಾಡಿದ್ದೆ ಇವತ್ತು? ಸಬ್ಬಸಿಗೆ ಹಾಕಿದ ಹೆಸರುಕಾಳು ಪಲ್ಯ ಮಾಡಿದ್ದೆ. ಮೊನ್ನೆ ಫಾರ್ಮಿಂದ ಸಬ್ಬಸಿಗೆ ತೊಗೊಂಡು ಬಂದಿದ್ನಲ್ಲ, ಸೊ ಅದನ್ನ ಹಾಕ್ಬಿಟ್ಟು ಹೆಸರುಕಾಳು ಪಲ್ಯ ಮಾಡಿದೆ. ಸೊ ಊಟನೂ ಮುಗೀತು. ಇವಾಗ ಟೈಮ್ ಬಂದುಬಿಟ್ಟು 2 o'clock ಆಗೈತಿ. ಇವತ್ತು ದಿಯಾನ್ ಸ್ಕೂಲ್ ಒಳಗೆ ಏನೈತಿದೆಯೋ ಆ್ಯನಿವಲ್ ಗ್ಯಾದ್ರಿಂಗ್. ಅವ್ರ ಸ್ಕೂಲಲ್ಲಿ ಇವತ್ತು ಆ್ಯನ್ಯುವಲ್ ಗ್ಯಾದ್ರಿಂಗ್ ಐತಿ. ಸೊ ಹಂಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು. ಈವ್ನಿಂಗ್ ಇರೋದು. ಬಟ್ ಇವಾಗ ದಿಯಾನ ಊಟ ಮಾಡಿಸಿ ಸ್ಕೂಲ್ಗೆ ಹೋಗಿ ಬಿಟ್ಟು ಬಂದುಬಿಡ್ತೀವಿ. ಸ್ಕೂಲಲ್ಲೇ ಅವ್ರನ್ನೆಲ್ಲ ರೆಡಿ ಮಾಡ್ತಾರೆ. ಹೇರ್ ಸ್ಟೈಲ್, ಮೇಕಪ್, ಎವ್ರಿಥಿಂಗ್ ಅವರೇ ಮಾಡ್ಕೊಳ್ತಾರೆ. ಸೊ ಹಂಗಾಗಿ ಜಸ್ಟ್ ಅವಳಿಗೆ ತಲೆ ಸ್ನಾನ ಮಾಡಿಸಿ ಕೂದಲೆಲ್ಲ ಡ್ರೈ ಮಾಡಿ ಕಳಿಸಿ ಅಂತ ಹೇಳಿದರು. ಅದಕ್ಕೋಸ್ಕರ ಇವಾಗ ಮತ್ತೆ ರೊಟ್ಟಿ ಊಟ ಮಾಡ್ತೀಯಾ? ಊಟ ಮಾಡ್ಕೊಂಡು ಹೋಗ್ತೀಯ? ಮತ್ತೆ ರೊಟ್ಟಿ ತಿನ್ಕೊಂಡು ಹೋಗ್ಬಿಡು. ಇವಾಗ ಒಂದು ಸರಿ ಅವಳಿಗೆ ಊಟ ಮಾಡಿಸಿ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ರೆ ಆಯಿತು. ನಾವು ಆಮೇಲೆ ಈವ್ನಿಂಗ್ ಹೋಗ್ತೀವಿ. ಒಂದು 5:30 ಹೇಳಿದ್ದಾರೆ. ಸೊ 5:30ಗೆ ಹೋಗ್ತೀವಿ. ಸೊ ಅವಳು ಯಾವ ರೀತಿ ಡ್ಯಾನ್ಸ್ ಮಾಡ್ತಾಳೆ ನೋಡೋಣ. ಮಾಡ್ತಾಳೆ, ಮಾಡೋದಿಲ್ಲ ಅಂತೇನಿಲ್ಲ. ಅವಳಿಗೆ ಆಲ್ರೆಡಿ ಸ್ಟೇಜ್ ಎಲ್ಲ ಧೈರ್ಯ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಅವಳಿಗೆ ನಿದ್ದೆ ಬರೋ ಅಂಥ ಚಾನ್ಸಸ್ ತುಂಬ ಇದೆ. ಮೀನ್ಸ್ ಅವಳು ಯೂಶ್ವಲಿ 7:30ಗೆ ಮಲ್ಕೋತಾಳಲ್ವ, ನಿದ್ದೆ ಬರ್ಬೋದೇನೋ. ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದಾಳೆ. ಪರವಾಗಿಲ್ಲ, 8:30 ಎದ್ದಿದ್ದಾಳೆ ಇವತ್ತು. ಸೊ ಅಷ್ಟೊಂದು ಬೇಗ ನಿದ್ದೆ ಬರಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋಣ ಏನೇನಾಗ್ತೈತೆ ಅಂತ. ಹಿಂಗೆ ರೆಡಿಯಾಗಿ ಹೋಗು, ಅಲ್ಲಿ ಹೋದ್ಮೇಲೆ ಎಲ್ಲನೂ ಮಾಡ್ತಾರೆ, ಓಕೆನಾ ಫ್ರೆಂಡ್ಸ್? ಇವಳನ್ನ ಇಷ್ಟು ರೆಡಿ ಮಾಡಿ ಕಳಿಸ್ತೀನಿ. ಒಂದು ಕಲರ್ ಡ್ರೆಸ್ ಹಾಕಿ ಶೂಸ್ ಆ್ಯಂಡ್ ಸಾಕ್ಸ್ ಹಾಕಿ ಕಳಿಸ್ಬೇಕಂತ ಹೇಳಿದ್ದಾರೆ. ಅವರೇ ಎಲ್ಲ ಮಾಡ್ಕೊಳ್ತಾರಲ್ವ, ಹಂಗಾಗಿ ನಾನು ಏನೂ ಮಾಡೋದಿಲ್ಲ. ದಿಯು ಹೆದರೋದಿಲ್ಲ ಅಲ್ಲಿ? ಮಾಡ್ತೀಯಲ್ಲ, ಅಲ್ಲಿ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಡ ಬ್ಲ್ಯಾಂಕ್ ಆಗಿ, ಇವ್ರು ನೋಡಿಕೊಂಡು. ಓಕೆ, ಡ್ಯಾನ್ಸ್ ಕಡೆ ಲಕ್ಷ್ಯ ಇರಬೇಕು. ಓಕೆ, ದಿಯುಂದು ಫಸ್ಟ್ ಆ್ಯನ್ಯುವಲ್ ಗ್ಯಾದರಿಂಗ್. ನಾವಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀವಿ. ನೋಡೋಣ. ಓಕೆ ದಿಯು, ಕಮೋನ್, ಊಟ ಮಾಡಿಸಿ ಬಿಟ್ಟು ಬರ್ತೀನಿ ನಡಿ. ಪಪ್ಪಾಗ ಬಾಯ್ ಹೇಳು. ಬೇಗ ಬರ್ರಿ ಅಂತ ಹೇಳಿ ಪಪ್ಪಾಗ. ಬಿಟ್ಟು ಬರ್ತೀನಿ. ಬಾಯ್. ದಿಯಾನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು, ಮುಗಿಸ್ಕೊಂಡು ನಾನು ಕೂಡ ರೆಡಿ ಆಗ್ತಾ ಇದ್ದೆ. ದಿಯಾ ಹೇಳೋಗಿದ್ಲು, ಅಮ್ಮ ನೀನು ಸ್ಯಾರಿ ಹಾಕ್ಕೊಂಡು ಬಾ, ತುಂಬ ಚೆನ್ನಾಗಿ ಕಾಣಿಸ್ತೆ, ಡ್ರೆಸ್ ಹಾಕ್ಕೊಂಡು ಬರಬೇಡ, ಸ್ಯಾರಿಲಿ ಬಾ ಇವತ್ತು ಸ್ಕೂಲ್ಗೆ ಅಂತ ಹೇಳಿದ್ಲು. ಸೊ ಹಂಗಾಗಿ ಅವಳು ಹೇಳಿದಾಳಲ್ಲ ಅಂತ ಹೇಳಿ ನಾನಿವತ್ತು ಸ್ಯಾರಿ ಹಾಕ್ಕೊಂಡು ಹೋಗಿದ್ದು. ಆ್ಯಕ್ಚುಲಿ ಪೇಷನ್ಸ್ ಇರಲಿಲ್ಲ, ಬಟ್ ಆಲ್ಸೋ ಅವಳು ಯಾಕೋ ಫಸ್ಟ್ ಟೈಮ್ ಈ ರೀತಿ ಹೇಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ಹೋದೆ. ಫ್ರೆಂಡ್ಸ್, ಸ್ವಲ್ಪ ನಂದು ಥ್ರೋಟ್ ಪೇಯ್ನ್ ಆಗಿದೆ. ನನಗೆ ವಾಯ್ಸ್ ಓವರಿಂಗ್ ಮಾಡಬೇಕು ಅಂತ ಎಷ್ಟು ಡೇಸಿಂದ ನಾನು ಮಾಡಬೇಕು ಅಂದ್ಕೊಂಡ್ರೂ ಆಗಲಿಲ್ಲ. ಸೊ ಫೈನಲಿ ಇರಲಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಕ್ಲಿಯರಾಗಿ ನಿಮಗೆ ಬರ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಆದರೂ ಇದೊಂದು ಸಾರಿ ಓಕೆನಾ, ಇಲ್ಲ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ವಿಡಿಯೋ ಅಪ್ಲೋಡ್ ಮಾಡೋದು. ಆಮೇಲೆ ಹೋದ ತಕ್ಷಣ 1 ಅವರಿಗೆ ಸ್ಟಾರ್ಟ್ ಆಯಿತು ಫಂಕ್ಷನ್. ಮುಂದೆನೇ ಕುತ್ಕೊಳ್ಬೇಕು ಅಂತ ಬೇಗ ಹೋಗಿದ್ದು ನಾನು. ಅವಳು ಡ್ಯಾನ್ಸ್ ಮುಂದೆ ಕುತ್ಕೊಂಡು ನೋಡಬೇಕು ಅಂತ. ಸೊ ದಿಯಾನ್ ಡ್ಯಾನ್ಸ್ ಬಂತು. ಆ್ಯಂಡ್ ಅವಳು ಡ್ರೆಸ್ ನಾನು ಅವತ್ತೇ ನೋಡ್ತಾ ಇರೋದು. ವೈಟ್ ಡ್ರೆಸ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ. ಅವಳು ಎಲ್ಲರೂ ಡಾಲ್ ಥರ ಕಾಣ್ತಿದ್ದಾರೆ. ಅಷ್ಟು ಖುಷಿಯಾಗಿ ಹೋಗ್ಬಿಡ್ತು ನನಗೆ. ದಿಯಾ ಅಂತರೂ ಏನೋ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಇಷ್ಟು ಜನ ಇರ್ತಾರೆ, ಫುಲ್ ಹಿಂಗೆ ಶಾಕಾಗಿ ನಿಂತ್ಕೊಳ್ತಾಳೆ. ಲೈಕ್ ಅವಳದು ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳು ನೋಡಿ, ಅವಳು ಡ್ಯಾನ್ಸಲ್ಲಿ ಫುಲ್ ಬ್ಯುಸಿಯಾಗಿದ್ದಾಳೆ. ರೈಟ್ ಹ್ಯಾಂಡ್ ಸೈಡಲ್ಲಿ ಫಸ್ಟಿಗೆ ನಿಂತ್ಕೊಂಡಿದ್ದಾಳಲ್ವ, ಅದೇ ದಿಯಾ. ಅವಳು ಡ್ಯಾನ್ಸ್ ವಿಡಿಯೋ ಅವ್ರ ಸ್ಕೂಲಿಂದ ಬರುತ್ತೆ. ಅದೇನಾದರೂ ಬಂದರೆ ನಾನು ಇನ್ಸ್ಟಾಗ್ರಾಮ್ ಅವ್ರ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಯೂಟ್ಯೂಬಲ್ಲಿ ಕಾಪಿರೈಟ್ ಇಶ್ಯೂ ಇರೋದ್ರಿಂದ ಹಾಕೋಕ್ಕಾಗ್ತಾ ಇಲ್ಲ. ಮತ್ತು ನನಗೆ ಮಾನಿಟೈಸೇಷನ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ನಾನು ಇಲ್ಲಿ ಸಾಂಗ್ನ ಪ್ಲೇ ಮಾಡ್ತಾ ಇಲ್ಲ. ಜಸ್ಟ್ ಡ್ಯಾನ್ಸ್ ವಿಡಿಯೋ ಮಾತ್ರ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿ ಮಾಡಿದರು. ಫಸ್ಟ್ ಟೈಮ್ ಆ್ಯನ್ಯುವಲ್ ಗ್ಯಾದರಿಂಗ್ ಅಲ್ವಾ, ತುಂಬಾ ಖುಷಿಯಾಗಿಬಿಡ್ತು. ಡ್ಯಾನ್ಸ್ ಮುಗಿಸ್ಕೊಂಡು ಬಂದಮೇಲೆ ಎಲ್ಲರೂ ನಿಂದಿರಿಸ್ಬಿಟ್ಟು ಫೋಟೋ ತೆಗಿತಿದ್ದಾರೆ. ಅವಳ ಜೊತೆ ಅವ್ರ ಮಕ್ಕಳನ್ನ ನಿಂದಿರಿಸಿ ಅವರೆಲ್ಲ ಫೋಟೋಸ್ ತೆಗೋತಿದ್ದಾರೆ. ತುಂಬಾ ಒಂಥರ ಡಾಲ್ ಥರ ಕಾಣ್ತಿದ್ರು ಎಲ್ಲರೂ, ವೈಟ್ ಆ್ಯಂಡ್ ವೈಟಲ್ಲಿ. ಆ ಹುಡುಗಿರು ಅಷ್ಟೇ ಏನು ಮುದ್ದಾಗಿ ಕಾಣ್ತಿದ್ದಾರೆ ಅಂತಂದರೆ, ದಿಯಾಗಂತರೂ ಈ ಡ್ರೆಸ್ ಇಷ್ಟು ಸೂಟ್ ಆಗಿಬಿಟ್ಟಿದೆ. ಅವಳಿಗೆ ಅದೇ ಅಂದ್ಕೊಳ್ತಿದ್ದೆ, ಲೈಟ್ ಕಲರ್ ಡ್ರೆಸ್ಸಸ್ಸೇ ಜಾಸ್ತಿ ಪರ್ಚೇಸ್ ಮಾಡಬೇಕು, ತುಂಬಾ ಕ್ಯೂಟ್ ಕಾಣ್ತಾಳೆ ಅಂತ. ಇವಳು ಅವಳ ಬೆಸ್ಟ್ ಫ್ರೆಂಡ್ ಅವಳ ಜೊತೆ ಫೋಟೋ ತೆಗೆಸ್ತಿದ್ದಾರೆ ಅವ್ರ ಅಪ್ಪ ಅಮ್ಮ ಇವರು ಎಲ್ಲ ಸೇರಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಇವರೆಲ್ಲರೂ. ನನಗಂತರೂ ಒಂಥರ ಖುಷಿ ಆಗ್ಬಿಡ್ತು ಇಲ್ಲಿ ನೋಡಿ.
ಒಂಥರ ಸಿಂಡ್ರೆಲ್ಲಾಸ್ ಎಲ್ಲ ಓಡಾಡ್ದಂಗೆ ಅನಿಸ್ತಿತ್ತು ನನಗೆ. ಡ್ಯಾನ್ಸ್ ಮುಗಿಸ್ಕೊಂಡು ಬಂದು ಓಡಾಡ್ತಿದ್ದಾರೆ, ಅವ್ರನ್ನ ನೋಡ್ಕೊಂಡು ನಾವು ನಿಂತ್ಕೊಂಡಿದ್ದೀವಿ. ನಾವು ಇವ್ರ ಡ್ಯಾನ್ಸ್ ನೋಡಿದ್ದು ಬಿಟ್ಟರೆ ಮತ್ತು ಯಾವ ಡ್ಯಾನ್ಸು ನಾವು ನೋಡೋದಕ್ಕೆ ಆಗಲಿಲ್ಲ. ಇವ್ರ ಹಿಂದೆನೇ ಓಡಾಡೋದು, ಇವ್ರನ್ನ ನೋಡೋದು, ಇವ್ರು ಎಲ್ಲೋಗ್ಬಿಡ್ತಾರೆ ಅಂತ ಇವ್ರನ್ನ ಹಿಡಿಯೋದು, ಬರೀ ಇದೇ ಕೆಲಸ ಆಗೋಗ್ಬಿಡ್ತು ನಮಗೆ. ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಒಂಥರ ಫ್ರೀ ಬರ್ಡ್ಸ್ ಆಗಿಬಿಟ್ಟಿದ್ದಾರೆ ಅವ್ರು ಇವತ್ತು. A festival of renewal, youth and togetherness. What made this presentation special was its enthusiasm, reminding us how folk traditions celebrate life itself. As the echoes of Bihu rhythm fade, we now turn to another cultural expression that will take this journey forward. 7:30 ಅನ್ನೋಷ್ಟೊತ್ತಿಗಳಿಗೆ ಫುಲ್ಲು ನಿದ್ದೆ ಬಂದುಬಿಡ್ತು. ಅಲ್ಲೇ ಸ್ವಲ್ಪ ಆಟ ಆಡಿಸ್ಕೊಂಡ್ಬಿಟ್ಟು ಅವಳನ್ನ ಮನೆ ಕರ್ಕೊಂಡೋಗಿ ಮಲಗಿಸ್ಬಿಟ್ಟೆ. ಬಿಕಾಸ್ ಅವಳು ನಿದ್ದೆ ಬಂದರೆ ತುಂಬಾ ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾಳೆ. ಹಾಗಾಗಿ ಮನೆಗೆ ಕರ್ಕೊಂಡೋಗ್ಬಿಟ್ಟು ಮಲಗಿಸ್ಬಿಟ್ಟೆ. ಇದು ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಡೇದು ವ್ಲಾಗ್ ಇದು. ಸೊ ಇವತ್ತು ಬೆಳಿಗ್ಗೆ ಆಂಟಿ ಬಂದಿದ್ದರು. ಅವರಿಗೆ ಸ್ವಲ್ಪ ಅದು ಫಾರ್ಮ್ದೆಲ್ಲ ನಾನು ವೀಡಿಯೋ ಮಾಡಿದ್ನಲ್ವ, ಅವ್ರಿಗೆ ಅದನ್ನು ನೋಡಿ ಅಲ್ಲಿಗೆ ಹೋಗಬೇಕು ಅಂತ ಅನಿಸ್ಬಿಟ್ಟಿತ್ತು. ಅವರಿಗೆ ಈ ರೀತಿ ಪ್ಲ್ಯಾಂಟೇಷನ್ ಮಾಡೋದು, ಎಲ್ಲ ಹಾಕೋದು, ಹಾರ್ವೆಸ್ಟಿಂಗ್ ಮಾಡೋದು, ಹೆಂಗೆ ಬೆಳೆಸ್ತಾರೆ ಅದನ್ನೆಲ್ಲ ತಿಳ್ಕೊಳ್ಳೋದು, ಇದೆಲ್ಲ ತುಂಬಾ ಇಂಟ್ರೆಸ್ಟ್ ಅಂತೆ ಅವ್ರಿಗೆ. ಹಾಗಾಗಿ ಇಲ್ಲಿ ಬಂದುಬಿಟ್ಟು ಒಂದು ಹಾಫ್ ಆನ್ ಅವರ್ ಫಾರ್ಮಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಏನೇನು ಬೆಳೆದಿದ್ದಾರೆ, ಹೆಂಗೆ ಬೆಳೀತಾರೆ ಅವ್ರಿಗೆ ಕೇಳ್ಕೊಳ್ತಿದ್ರು, ಏನೇನು ಹಾಕ್ತೀರಾ ಇದಕ್ಕೆಲ್ಲ ನೀವು ಅಂತ. ಸೊ ಇಲ್ಲೇ ಹೋಗ್ಬಿಟ್ಟು ಸ್ವಲ್ಪ ಹಾರ್ವೆಸ್ಟಿಂಗ್ ಕೂಡ ಮಾಡಿದ್ವಿ ನಾವೇನೆ. ದಿಯಾನ್ ಹತ್ರ ಎಲ್ಲ ಕಿತ್ಸೋದು, ಅವಳ ಹತ್ರ ಮೆಣಸಿನ್ಕಾಯಿ ಕಿಳಿಸಿದೆ. ಈ ರೀತಿ ಅವಳ ಕೈಯಲ್ಲೂ ಕೂಡ ಸ್ವಲ್ಪ ಹಾರ್ವೆಸ್ಟಿಂಗ್ ಮಾಡಿಸಿದೆ. ಸೊ ಇದೇ ಅನ್ನಿಸ್ತಾ ಇತ್ತು, ಒಂಥರ ವಿಲೇಜ್ ಲೈಫಲ್ಲೆಲ್ಲ ಇದೇ ರೀತಿ ಇರುತ್ತಲ್ವ, ಹೊಲಕ್ಕೆಲ್ಲ ಹೋಗಿ ಎಷ್ಟು ಚೆನ್ನಾಗಿರುತ್ತೆ ಲೈಫು. ಸೊ ನಮಗೆ ಇಲ್ಲಿ ಹೋಗಿ ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ನಾವು ಫಾರ್ಮಲ್ಲೇ ಇದ್ವಿ. ಎಲ್ಲನೂ ನೋಡ್ತಾ ಇದ್ವಿ ಹೆಂಗೆ ಇದನ್ನ ಪ್ಲಾಂಟೇಶನ್ ಮಾಡಿದ್ದಾರೆ, ಏನೇನು ಹಾಕಿದ್ದಾರೆ ಅಂತ. ಇಲ್ಲಿ ನೋಡಿ ದಿಯಾ ಮೆಣಸಿನ್ಕಾಯಿ ಕಿತ್ತಿದ್ದಾಳೆ. ಅವಳಿಗೂ ಫುಲ್ ಖುಷಿ ಆಗಿಬಿಟ್ಟಿತ್ತು ಇಲ್ಲೆಲ್ಲ ಹೋಗಿ ಬಿಸಿಲಲ್ಲೆಲ್ಲ ಓಡಾಡಿಕೊಂಡು. ಹಂಗೆ ತಿಂದ್ಬಿಡು, ತಿನ್ನೆ ಚೆನ್ನಾಗಿರ್ತೈತಿ. ಕಾಲ ಕಾಲ ಕೊಡು, ಎರಡು ಕೊಡು, ಅವೆರಡು ಕೊಡು, ಅವೆರಡು ಕೊಡು. ಇದು ಪಾಲಕ್ ಸೊಪ್ಪು ನೋಡಿ ಎಷ್ಟೊಂದು ಬೆಳೆದಿದ್ದಾರೆ. ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದಾರೆ ಅಂತೆ, ಇನ್ನೊಂದು 15 ದಿವಸದಲ್ಲಿ ಬರುತ್ತೆ ಅಂತ ಹೇಳಿದರು. ಇದು ಪೂರ್ತಿ ಪಾಲಕ್ ಸೊಪ್ಪೆ. ಹಾಗೆ ಮೂಲಂಗಿ ಅದರ ಸೊಪ್ಪು ಎಲ್ಲನೂ ಸಿಗುತ್ತೆ ಇನ್ನೊಂದು 15 ಡೇಸ್ಗೆ ಅಂತ ಹೇಳ್ತಾಯಿದ್ರು. ಇದು ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ, ಲೈಕ್ ಫ್ರೆಶ್ ಏನೋ ತಿಂತಾ ಇದ್ದೀವಿ ಅನ್ನೋ ಫೀಲಿಂಗ್ ಇರುತ್ತೆ. ಹಾಗೆ ಎಲ್ಲ ಹೂವಿನ ಗಿಡಗಳು, ಆಮೇಲೆ ಪಪ್ಪಾಯ ಗಿಡ, ಆಮೇಲೆ ನಾವು ಹಬ್ಬ ಏನಾದರೂ ಇರುತ್ತಲ್ವ, ಇಲ್ಲೇ ಬಂದುಬಿಟ್ಟು ಬಾಳೆಕಂಬ ಎಲ್ಲ ತೊಗೊಂಡೋಗ್ತೀವಿ. ಬಾಳೆ ಎಲೆ ಊಟಕ್ಕೆ ಇಲ್ಲೇ ಬಂದುಬಿಟ್ಟು ತೊಗೊಂಡೋಗೋದು. ಹಾಗೆ ಇದು ಸಾಸಿವೆ ಗಿಡ. ಇದರಲ್ಲಿ ಸಾಸಿವೆ ಎಲ್ಲ ತೆಗಿತಾರಂತೆ. ಅದನ್ನ ಹೇಗೆ ತೆಗಿತಾರೆ ಏನು ಅಂತ ಅದನ್ನು ಕೂಡ ಅವ್ರು ಹೇಳ್ತಾ ಇದ್ರು, ಯಾವ ರೀತಿ ಹಾರ್ವೆಸ್ಟ್ ಮಾಡ್ತಾರೆ ಅಂತ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಇಷ್ಟೆಲ್ಲ ಸೊಪ್ಪನ್ನ ತಗೊಂಡು ಬಂದ್ವಿ. ಆಂಟಿ ತೊಗೊಂಡೋಗ್ತೀನಿ, ಫ್ರೆಶ್ ಸೊಪ್ಪಲ್ವಾ, ಮತ್ತು ಎಲ್ಲೂ ಸಿಗಲ್ಲ. ಅವ್ರ ಏರಿಯಾದಲ್ಲೆಲ್ಲ ಇಷ್ಟಿಷ್ಟು ಕಟ್ಟಿಗೆಲ್ಲ 40 - 50 ರೂಪಾಯಿ ಸಿಗುತ್ತಂತೆ. ಹಾಗಾಗಿ ಇಲ್ಲೇ ಎಷ್ಟು ಫ್ರೆಶ್ ಆಗಿ ಸಿಗುತ್ತಲ್ವ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದು ಎಲ್ಲನೂ ಏನೇನು ಬೇಕು ಎಲ್ಲನೂ ಹಾರ್ವೆಸ್ಟ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ರು. ಸೊ ಮನೆಗೆ ಬಂದು ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡು ಸೊಪ್ಪನ್ನೆಲ್ಲ ಬಿಡಿಸ್ತಿದ್ವಿ. ನೋಡಿ ಒಳ್ಳೆ ನಮ್ಮದೇ ಹೊಲದಲ್ಲಿ ಹೋಗ್ಬಿಟ್ಟು ಹಾರ್ವೆಸ್ಟ್ ಮಾಡ್ಕೊಂಡು ಬಂದಂಗೆ ಫೀಲ್ ಇತ್ತು. ಅವತ್ತಂತರೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಧ್ಯಾಹ್ನ ಊಟ ಮುಗಿಸ್ಕೊಂಡ್ಬಿಟ್ಟು ಆಂಟಿನೂ ಮನೆಗೆ ಹೊರಟರು. ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಜಯನಗರ್ಗೆ ಶಾಪಿಂಗ್ ಹೋಗೋದಿತ್ತು, ಹಾಗಾಗಿ ಹೋಗ್ತಾ ಇದ್ವಿ. ಜಯನಗರ್ಗೆ ಯಾಕೆ ಹೋಗ್ತಾ ಇದ್ವಿ ಅಂತಂದರೆ, ಇವಾಗ ನಾನು ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ಜಾಯ್ನ್ ಆಗಿದ್ದೀನಲ್ವಾ, ಅಲ್ಲಿ ಹೊಲಿಯೋದಕ್ಕೆಲ್ಲ ಕೆಲವೊಂದಿಷ್ಟು ಕುರ್ತಿ ಮೆಟೀರಿಯಲ್ಸು, ಸಾರಿ, ಬ್ಲೌಸ್ ಪೀಸಸ್ಸು ಎಲ್ಲನೂ ಒಂದಿಷ್ಟು ಮೆಟೀರಿಯಲ್ಸ್ ತೊಗೊಂಡು ಬರೋದಿತ್ತು. ಹಾಗಾಗಿ ಹೊರಟಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಸಂಡೇ ಇರೋದ್ರಿಂದ ನನಗೆ ಬೇಕಾಗಿರೋಂಥ 4 ಶಾಪ್ಸಲ್ಲಿ ಒಂದು ಮೇನ್ ಶಾಪ್ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಬೇರೆ ಶಾಪಿಗೆ ಹೋಗ್ಬಿಟ್ಟು ಕುರ್ತಿ ಮೆಟೀರಿಯಲ್ಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡೆ. ಮತ್ತೆ ಯಾವಾಗಾದರೂ ಬಂದ್ರಾಯ್ತು ಅಂತ ಅಂದ್ಕೊಂಡ್ವಿ. ನೋಡೋಕ್ಕೆ ಟ್ರೈ ಮಾಡ್ತಾಳೆ ಇವಾಗ ರೈತ ಅಂತ. ಅಯ್ಯೋ ರಾಮ, ಕಷ್ಟಪಟ್ಟು ತಿಂತಾಳದನ್ನ. ತಿನ್ ರೈಟ್ ಹ್ಯಾಂಡ್, ಲೆಫ್ಟ್ ತಿನ್ಬಾರ್ದು, ರೈಟ್ ಹ್ಯಾಂಡಿಂದ ತಿನ್ಬೇಕು. ಅಮ್ಮು ನೀ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಂಗಿಲ್ಲ, ರೈಟ್ ಹ್ಯಾಂಡ್ ಟ್ರೈ ಮಾಡಿ ರೈಟ್ ಹ್ಯಾಂಡ್ ತಗೋ. ಅಲ್ಲಿ ನಾನು ದಿಯಾ ಲೆಫ್ಟಿ ಇರೋದ್ರಿಂದ ನಾವೆಂಗೆ ಎಲ್ಲದಕ್ಕೂ ರೈಟ್ ಹ್ಯಾಂಡನ್ನ ಯೂಸ್ ಮಾಡ್ತೀವಿ. ಅವಳು ಹಾಗೆ ಪ್ರೈಮರಿಯಾಗಿ ಲೆಫ್ಟ್ ಹ್ಯಾಂಡನ್ನು ಯೂಸ್ ಮಾಡ್ತಾಳೆ. ಹಾಗಾಗಿ ತಿನ್ನೋವಾಗಾದರೂ ರೈಟ್ ಹ್ಯಾಂಡನ್ನು ಯೂಸ್ ಮಾಡು ಅಂತ ಅವಳಿಗೆ ಅವಾಗವಾಗ ಹೇಳ್ಕೊಡ್ತಿರ್ತೀನಿ.
ಹಾಗೆ ಇವಾಗ ಟೈಮ್ ಬಂದುಬಿಟ್ಟು 5:30 ಮೇಲಾಗಿತ್ತು. ದಿಯಾ ಆಲ್ಮೋಸ್ಟ್ 7:30 ಅಂದರೆ ಮಲ್ಕೊಂಡ್ಬಿಡ್ತಾಳಲ್ವಾ, ಹಾಗಾಗಿ ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋದು ಲೇಟ್ ಆಗುತ್ತೆ ಅಂತ ಏನಾದರೂ ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ದಿಯಾಗೆ 2 ಮಂತ್ಸಿಂದ ಬರ್ಗರ್ ಬೇಕು ಅಂತ ಕೇಳ್ತಿದ್ಲು. ಹಾಗಾಗಿ ಇವತ್ತು ಕೊಡಿಸ್ಬಿಡೋಣ ಅಂತ ಕರ್ಕೊಂಡು ಹೋದ್ವಿ. ಯಾವಾಗಲೂ ಕೊಡಿಸಲ್ಲ ಜಂಕ್ ಫುಡ್ಡು, ಬಟ್ ಈ ರೀತಿ ಅವಳು ತುಂಬ ಕೇಳಿರ್ತಾಳೆ. ಲೈಕ್ 2 ಮಂತ್ಸ್ 3 ಮಂತ್ಸಿಂದ ಅವಳು ಕೇಳ್ತಿರ್ತಾಳೆ. ಇವಾಗ ಒಂದು ಸಾರಿ ಕೊಡಿಸ್ಬಿಟ್ರೆ ಮುಗೀತು, ಮತ್ತು ಅವಳು ಒಂದು 6-7 ಮಂತ್ಸ್ ಅದನ್ನು ನೆನಪಿಸ್ಕೊಳ್ಳೋದು ಇಲ್ಲ. ಹಾಗಾಗಿ ಅವಳಿಗೆ ಇವತ್ತು ಪಾಪ ಹೋಗ್ಲಿಕ್ಕೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಕೊಡಿಸಿದ್ವಿ. ಆಮೇಲೆ ನಾವು ಚಿಕ್ಕವರಿದ್ದಾಗ ಹೆಂಗಿತ್ತು ಗೊತ್ತಾ, ಸಂಡೇ ಬಂದರೆ ಮಾತ್ರ ಜಂಕ್ ಫುಡ್ ತಿನ್ನೋದು, ಬೇರೆ ಡೇಸಲ್ಲೆಲ್ಲ ಜಂಕ್ ತಿನ್ನಲ್ಲ. ಸೊ ಅವಳಿಗೂ ಅದನ್ನೇ ಹೇಳ್ತಾ ಇದ್ದೆ, ಸಂಡೇ ಇವತ್ತು, ಸೊ ಇವತ್ತು ಜಂಕ್ ತಿಂದಮೇಲೆ ಮತ್ತೆ ನೆಕ್ಸ್ಟ್ ತಿನ್ನೋದಿಲ್ಲ ಇನ್ನೊಂದು ವೀಕು ಅಂತ. ಸೊ ಅದಕ್ಕೆ ಅವಳು ಹ್ಞೂ ಅಂತ ಹೇಳ್ತಾ ಇದ್ಲು. ಅದೇ ಸಂಡೇ ಬಂದ್ರೇ ಚಾಕ್ಲೇಟು ಜಂಕ್ ಫುಡ್ಡು ಎಲ್ಲನೂ ಅಂತ ನಾವು ಚಿಕ್ಕವರಿದ್ದಾಗ ಆ ರೀತಿ ನಮ್ಮನೇಲಿ ಹೇಳ್ತಾ ಇದ್ರು. ಮೀನ್ಸ್ ಡೈಲಿ ತಿನ್ನಬಾರ್ದು ಅನ್ನೋ ರೀಸನ್ಗೆ ಇವಳಿಗೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೆ, ಸಂಡೇ ಅಲ್ವಾ ಇವತ್ತು ನಿನಗೆಲ್ಲನೂ ಕೊಡಿಸ್ತೀನಿ, ಬಟ್ ನಾಳೆಯಿಂದ ತಿನ್ನಬಾರ್ದು ಅಂತ. ಆಮೇಲೆ ಇವಳು ಹೊರಗಡೆ ಬಂದಾಗ ಈ ರೀತಿ ಟೇಬಲ್ ಸೆನ್ಸ್ ತುಂಬಾ ಇದೆ ನೋಡಿ. ಟಿಶ್ಯೂ ಪೇಪರ್ನೆಲ್ಲ ಫಸ್ಟ್ ನೀಟಾಗಿ ಸೈಡಿಗೆ ಎತ್ತಿಟ್ಕೊಳ್ತಾಳೆ, ಆಮೇಲೆ ತಿನ್ನೋದಕ್ಕೆ ಕೂತ್ಕೊಳ್ತಾಳೆ. ಅವಾಗವಾಗ ಕೈ ಒರೆಸ್ಕೊಳ್ಳೋದು, ಬಾಯಿ ಒರೆಸ್ಕೊಳ್ಳೋದು, ಇದೆಲ್ಲ ಸಿಕ್ಕಾಪಟ್ಟೆ ಸ್ಟೈಲ್ ಇದೆ ಇವಳದು. ಸೊ ಟೇಬಲ್ ಸೆನ್ಸ್ ಅಂತ ಏನು ಹೇಳ್ತಾರಲ್ಲ, ತುಂಬಾ ಇದೆ ಅದು. ಮೀನ್ಸ್ ಏನೂ ಕೈ ಗಲೀಜಾಗಂಗಿಲ್ಲ ಆ ರೀತಿ. ಬಿಡಮ್ಮ, ನಿಮ್ಮಪ್ಪನ ಮಗಳಾಗಿ ಖಾಲಿ ಮಾಡ್ಬೇಕಂತಂದ ಪಪ್ಪನ ಮಗಳಾಗಿ ಸಾಕು ಬಿಡು. ಮನೆಗೆ ಬರೋ ಅಷ್ಟೊತ್ತಿಗೆ ದಿಯಾ ಗಾಡಿ ಮೇಲೆ ಮಲ್ಕೊಂಡ್ಬಿಟ್ಲು. ಸೊ ಹೋಗಿಬಿಟ್ಟು ಅವಳನ್ನ ಬೆಡ್ ಮೇಲೆ ಹಾಕಿ ಬಂದೆ. ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು, ಹಂಗಾಗಿ ತೋರಿಸ್ತಿದ್ದೀನಿ ಅಷ್ಟೇ. ಇದು ಪ್ಯೂರ್ ಕಾಟನ್ ಕುರ್ತಿ ಮೆಟೀರಿಯಲ್ಲು, ತುಂಬಾ ಚೆನ್ನಾಗಿತ್ತು, ತುಂಬಾ ಸಾಫ್ಟ್ ಮೆಟೀರಿಯಲ್ಲು. ನೋಡಿ ಡಿಸೈನ್ ಕೂಡ ಅಷ್ಟೇ. ಈ ಕಲರ್ ಯಾಕೆ ಇಷ್ಟ ಆಯಿತು ಅಂದರೆ ಆ ರೆಡ್ ಆ್ಯಂಡ್ ಬ್ಲೂ ಡಿಸೈನ್ ಸಿಕ್ಕಾಪಟ್ಟೆ ಮ್ಯಾಚ್ ಆಗ್ತಾಯಿತ್ತು ಅದಕ್ಕೆ. ಆ ಕೆಳಗಡೆ ಬಾರ್ಡರ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನನಗೆ ಈ ಡ್ರೆಸ್ಸು ಒಂಥರ ರಿಚ್ ಲುಕ್ ಕೊಡುತ್ತೆ, ಕಾಟನ್ ಆದ್ರೂ ರಿಚ್ ಲುಕ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ ಮೆಟೀರಿಯಲ್ ತಗೊಂಡೆ. ತುಂಬಾ ಚೆನ್ನಾಗಿದೆ. ಬೆಂಗಳೂರಲ್ಲಿ ನಿಮ್ಗೆ ಏನಾದರೂ ಶಾಪಿಂಗ್ ಮಾಡಬೇಕು ಅಂತ ಹೇಳಿದರೆ, ಯಾರಿಗಾದ್ರೂ ಶಾಪ್ ನೇಮ್ಸ್ ಬೇಕಿತ್ತು ಅಂದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ನಾನು ನಿಮಗೆ ಶಾಪ್ ಲಿಂಕ್ ಕಳಿಸ್ತೀನಿ. ಬಿಕಾಸ್ ಬೆಂಗಳೂರಲ್ಲಿ ಕೆಲವೊಂದಿಷ್ಟು ಶಾಪ್ಸ್ ಇದ್ದಾವೆ, ನಿಮಗೆ ಅಲ್ಲಿ ಮೋಸ ಆಗೋದಿಲ್ಲ. ನಿಮಗೆ ಪ್ಯೂರ್ ಮೆಟೀರಿಯಲ್ ಅಂದರೆ ಪ್ಯೂರ್ ಕಾಟನ್ನೇ ಸಿಗುತ್ತೆ. ಬೇರೆ ಕಡೆ ಎಲ್ಲ ಪ್ಯೂರ್ ಕಾಟನ್ ಅಂತ ಹೇಳ್ಬಿಟ್ಟು ಬೇರೆ ಮೆಟೀರಿಯಲ್ಸ್ ಕೊಡ್ತಾರೆ. ಹಾಗಾಗಿ ಯಾವುದಾದ್ರೂ ಶಾಪ್ ಲಿಂಕ್ ಬೇಕು ಅಂದರೆ ಕೇಳಿ, ನಾನು ಕಳಿಸ್ತೀನಿ. ಇದು ಕೂಡ ಅಷ್ಟೇ ಪ್ಯೂರ್ ಕಾಟನ್ನೇ. ಒಂದು ವಿತ್ ಲೈನಿಂಗ್ ಮಾಡಬೇಕಾಗಿತ್ತು, ಒಂದು ವಿತೌಟ್ ಲೈನಿಂಗ್. ಅದು ಗ್ರೇ ತೋರಿಸಿದ್ನಲ್ವ, ಅದು ವಿತೌಟ್ ಲೈನಿಂಗು. ಇದು ಬ್ಲೂ ಆ್ಯಂಡ್ ಪಿಂಕ್ ಇದೆ ಅಲ್ವಾ, ಇದು ವಿತ್ ಲೈನಿಂಗು. ಹಂಗಾಗಿ ಸೊ ಇವೆರಡನ್ನ, ಆಮೇಲೆ ಒಂದು ಲೈನಿಂಗ್ ಬಟ್ಟೆ ಕೂಡ ತಗೊಂಡು ಬಂದಿದ್ದು ಅಷ್ಟೇ. ಸರಿ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ ಆಗಿರುತ್ತೆ. ಮತ್ತೆ ಹೊಸ ವ್ಲಾಗ್ ಒಂದಿಗೆ ಬರ್ತೀನಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಮತ್ತೆ ಹೊಸ ವ್ಲಾಗ್ ಒಂದಿಗೆ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.